ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಳ್ಳಿ ಸಾಮಾನುಗಳೆಲ್ಲ ತೆಗಿಬೇಕು ಅಂತ ಹೇಳಿಬಿಟ್ಟು ಆಲೋಚನೆ ಮಾಡ್ತಾ ಇರ್ತೀರ. ಆ ಒಂದು ಬೆಳ್ಳಿ ಸಾಮಾನುಗಳೆಲ್ಲನೂ ಕೂಡ ತೆಗಿಯೋಕ್ಕೂ ಮುಂಚೆ ಈ ಒಂದು ವಿಡಿಯೋವನ್ನು ನೋಡಿ ಫ್ರೆಂಡ್ಸ್. ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋ. ಯಾಕೆ ಅಂತಂದರೆ ನಾನು ತೋರಿಸೋವಂಥ ವಿಡಿಯೋ ಇದು ತುಂಬಾ ಚೆನ್ನಾಗಿದೆ. ಇವಾಗಿನ ಒಂದು ಗಗನಕ್ಕೆ ಏರಿರೋಂಥ ಬೆಳ್ಳಿ ರೇಟ್ಗೆ ನಾವು ಈ ಥರದ ಒಂದು ಎಲ್ಲ ವಸ್ತುಗಳು ಖರೀದಿ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈ ಎಲ್ಲ ಸಾಮಾನುಗಳು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಯಾವುದು ಬೆಳ್ಳಿದಲ್ಲ, ಜರ್ಮನ್ ಸಿಲ್ವರು ಆ್ಯಂಟಿಕ್ ಪೀಸ್ಗಳು. ತುಂಬಾ ಚೆನ್ನಾಗಿದೆ. ಬೆಳ್ಳಿಗೂ ಕೂಡ ಮೀರಿಸೋ ಥರ ಈ ಎಲ್ಲ ಒಂದು ವಸ್ತುಗಳು ಇದ್ದಾವೆ ಫ್ರೆಂಡ್ಸ್. ಅದು ಎಲ್ಲಿ ಸಿಗುತ್ತೆ ಅಂತ ನೋಡೋಣ ಬನ್ನಿ. ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಆ್ಯಂಟಿಕ್ ಪೀಸ್ಗಳನ್ನು ತೋರಿಸೋದಕ್ಕೋಸ್ಕರ ಹೋಲ್ಸೇಲ್ ಅಂಗಡಿಗೆ ಕರ್ಕೊಂಡು ಬಂದಿದ್ದೀನಿ. ನಿಮ್ಮನ್ನು ಡೀಟೇಲ್ ಆಗಿ ಏನೇನು ವಸ್ತುಗಳಿದೆ, ಹಾಗೆ ನಾವೆಲ್ಲ ಏನೇನು ಪರ್ಚೇಸ್ ಮಾಡ್ತಾ ಇದ್ದೀವಿ, ಅದರ ಎಷ್ಟು ಅನ್ನೋದನ್ನು ನಿಮಗೆ ಆಮೇಲೆ ನಾನು ತಿಳಿಸ್ತೀನಿ ಫ್ರೆಂಡ್ಸ್. ಮೊದಲಿಗೆ ಇಲ್ಲಿ ಏನೇನು ಐಟಮ್ಗಳು ಸಿಗ್ತಾ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡೋಣ ಬನ್ನಿ. ವಿಡಿಯೋನ ಎಲ್ಲಿನೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಒಂದರಿಗಿನ ಒಂದು ಐಟಮ್ಸ್ಗಳು ತುಂಬ ಚೆನ್ನಾಗಿದೆ, ಹಾಗೆ ರೇಟ್ಗಳು ಕೂಡ ತುಂಬ ಚೆನ್ನಾಗಿದೆ. ಏನು ವರಿ ಮಾಡೋದು ಬೇಡ. ಪ್ರತಿಯೊಂದು ಐಟಮ್ಸು ಮದುವೆಗಳಿಗೆ, ಹಬ್ಬಗಳಿಗೆ ಎಲ್ಲ ಬೇಕಾಗುವಂಥ ಪ್ರತಿಯೊಂದು ವಸ್ತುಗಳು ಕೂಡ ನಿಮಗೆ ಕಡಿಮೆ ಬಜೆಟ್ನಲ್ಲೇ ಇಲ್ಲಿ ನಿಮಗೆ ಸಿಗುತ್ತೆ. ನಾನು ವಿಡಿಯೋನಲ್ಲಿ ನಿಮಗೆ ಅಡ್ರೆಸ್ಸು ಹಾಗೆ ಲೊಕೇಶನ್ ಎಲ್ಲ ಕೂಡ ಹಾಕ್ತೀನಿ ಫ್ರೆಂಡ್ಸ್. ಆ ಕಾರಣದಿಂದ ಕೊನೆವರೆಗೂ ಕೂಡ ಈ ವಿಡಿಯೋನ ನೋಡಿ. ನೋಡೋಣ ಬನ್ನಿ ಏನೇನಿದೆ ಅಂತೆಲ್ಲ. ಇದು ನೋಡಿ, ಮುಕ್ಕಾಲು ಮಣೆ. ಇಲ್ಲಿ ಬಂದು ನಿಮಗೆ ಎಷ್ಟಮ್ಮ ಇದು ಕೆಜಿ 15 rupees ಗ್ರಾಮ್ಗೆ 15-20 rupees ಗ್ರಾಮ್ ಬರುತ್ತೆ. ಹೌದಾ? ಇಲ್ಲಿ ಎಲ್ಲನೂ ಕೂಡ ನಿಮಗೆ ಗ್ರಾಮ್ ಲೆಕ್ಕದಲ್ಲಿ ಸಿಗುತ್ತೆ. ಇದು ನೋಡಿ, ನವಿಲ್ ಡಿಸೈನ್ ಇದೆ. ಒಂದರಿಗಿನ ಒಂದು ಐಟಮ್ಸ್ಗಳು ತುಂಬಾ ಚೆನ್ನಾಗಿದ್ದಾವೆ, ತುಂಬ ಸೂಪರ್ ಆಗಿದೆ. ದೀಪದ ಕಂಬಗಳಾಗಿರ್ಬೋದು, ಚಂಬಾಗಿರ್ಬೋದು. ಹಾಗೆಯೇ ಇದು ನೋಡಿ ಎಷ್ಟು ದೊಡ್ಡ ದೀಪ ಇದೆ ಅಂತ. ಇದು ನೋಡಿ ದೇವರ ಸ್ಟ್ಯಾಂಡ್. ಇದು ಉದ್ದರಣೆ ಆಗಿರ್ಬೋದು, ಚಂಬಾಗಿರ್ಬೋದು, ಪಂಚಪಾತ್ರೆ ಆಗಿರ್ಬೋದು. ನೋಡಿ ಇದು ಪಂಚಪಾತ್ರೆ, ಅಷ್ಟಲಕ್ಷ್ಮಿ ಇರೋವಂಥದ್ದು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಇದೆಲ್ಲ ಕೂಡ ಕುಂಕುಮದ ಬಟ್ಲು ಆ್ಯಂಟಿಕಲ್ಲಿದೆ ನೋಡಿ. ಇಲ್ಲಿರೋ ಅಂಥ ಪ್ರತಿಯೊಂದು ಐಟಮ್ಸ್ಗಳು ಕೂಡ ಆ್ಯಂಟಿಕಲ್ಲಿದ್ದಾವೆ ನೋಡಿ. ಇದು ಸಣ್ಣದೊಂದು ಚೆಂಬಿದೆ. ನೋಡಿ ಇದು ಕರ್ಪೂರ ಬೆಳಗುವಂಥದ್ದು. ಹಾಗೇನೆ ಇಲ್ಲೆಲ್ಲನೂ ಕೂಡ ನೋಡಿ ಎಲ್ಲ ತಟ್ಟೆಗಳಿದ್ದಾವೆ. ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಸಿಗುತ್ತೆ ನಿಮಗೆ. ಎಲ್ಲ ಕೂಡ ಆ್ಯಂಟಿಕಲ್ಲೇ ಇರುವಂಥದ್ದು. ನೋಡಿ ದೀಪದ ಕಂಬಗಳು ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನ ತೆಗೆದು ತೋರ್ಸಮ್ಮ. ನೋಡಿ ಡಿಸೈನ್ ಎಲ್ಲ ಕೂಡ ಎಷ್ಟು ಚೆನ್ನಾಗಿದೆ. ಎಲ್ಲ ಶೇಪಲ್ಲೂ ಕೂಡ ಸಿಗುತ್ತೆ. ಸ್ಕ್ವೇರ್ ಆಗಿರ್ಬೋದು, ರೌಂಡ್ ಆಗಿರ್ಬೋದು. ಇದು ಬಂದು ಸ್ಕ್ವೇರ್ ಇದೆ ನೋಡಿ. ಹೋಗೋಣ ಕೆಳಗೆ. ಸೆಲೆಕ್ಟ್ ಆಯ್ತಾ? ನೋಡಿ ಇಲ್ಲಿರೋದನ್ನ ನಾವು ತಗೊಳ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ಇದನ್ನ ನಿಮಗೆ ಬಿಚ್ಚಿಬಿಟ್ಟು ತೋರಿಸ್ತೀನಿ ನಾನು. ಇಲ್ಲಿ ಬಿಚ್ಚೋ ಹಾಗಿಲ್ಲ. ಇಲ್ಲಿರೋಂಥ ಪೀಸ್ಗಳೆಲ್ಲನೂ ಕೂಡ ಗಿಫ್ಟ್ ಐಟಮ್ಸು. ಗಿಫ್ಟ್ ಐಟಮ್ಸ್ ಕೂಡ ಇಲ್ಲಿ ಸೇಲ್ ಮಾಡ್ತಾರೆ. ಇದು ಕೂಡ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ. ಈಗ ಏನೇ ಒಂದು ಫಂಕ್ಷನ್ಗಳು ಮಾಡಿದಾಗ ರಿಟರ್ನ್ ಗಿಫ್ಟ್ಗಳು ತುಂಬ ಇವಾಗ ನಡೀತಾ ಇದೆ, ಟ್ರೆಂಡಿಂಗು. ಹಾಗಾಗಿ ಇಲ್ಲಿ ನಿಮಗೆ ಗಿಫ್ಟ್ ಐಟಮ್ಸ್ಗಳು ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ದೀಪದ ಕಂಬಗಳು ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡದಾಗಿದೆ ಅಂತ.
ಹಾಗೆ ಕಳಸದ ಚೆಂಬುಗಳು ಕೂಡ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಐಟಮ್ಸ್ಗಳು ಕೂಡ ನಿಮಗೆ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ದೇವರುಗಳು ಕೂಡ ಇದೆ ಇಲ್ಲಿ. ದೇವರ ವಿಗ್ರಹಗಳು, ತಟ್ಟೆಗಳು, ಹಾಗೆಯೇ ಪೂಜೆ ಮಾಡೋವಂಥ ಸಾಮಗ್ರಿಗಳು ಅಂತಂತಂದರೆ ಎಲ್ಲ ಉದ್ಧರಣೆ, ಪಂಚಪಾತ್ರೆ, ಕರ್ಪೂರ ಬೆಳಗೋದು, ಈ ಥರ ಪ್ರತಿಯೊಂದು ಐಟಮ್ಗಳು ಕೂಡ ಇರುತ್ತೆ. ದೇವರ ವಿಗ್ರಹಗಳಂತೂ ಒಂದ್ರಿಗಿನ ಒಂದು ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾಯಿತ್ತು. ವೆಂಕಟೇಶ್ವರನ ವಿಗ್ರಹಗಳಂತೂ ತುಂಬಾ ಚೆನ್ನಾಗಿದೆ. ದೀಪದ ಕಂಬಗಳು ಸಣ್ಣ ದೀಪದಿಂದ ಹಿಡಿದು ದೊಡ್ಡ ದೀಪದವರೆಗೂ ಕೂಡ ನಿಮಗೆ ಇಲ್ಲಿ ದೀಪದ ಕಂಬಗಳು ಸಿಗುತ್ತೆ ನೋಡಿ. ವಿಗ್ರಹಗಳು ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲನೂ ಕೂಡ ಇಲ್ಲಿ ಜರ್ಮನ್ ಸಿಲ್ವರಲ್ಲೇ ನಿಮಗೆ ಸಿಗುತ್ತೆ. ಯಾವುದು ಬೇಕೋ ಅದನ್ನು ತೊಗೋಬೋದು. ತುಂಬ ಚೆನ್ನಾಗಿದೆ. ಗ್ರಾಮ್ ಲೆಕ್ಕದಲ್ಲಿ ಇಲ್ಲಿ ನಿಮಗೆ ಪ್ರತಿಯೊಂದು ಐಟಮ್ಸ್ಗಳು ಕೂಡ ಸಿಗುತ್ತೆ. ಇಲ್ಲಿ ನೋಡಿ ಆನೆಗಳಿದ್ದಾವೆ. ಇದು ಕೂಡ ರಿಟರ್ನ್ ಗಿಫ್ಟ್ಗೋಸ್ಕರ ತಗೊಳ್ತಾರೆ. ಹಾಗೆಯೇ ಇಲ್ಲಿದೆ ನೋಡಿ, ಫಂಕ್ಷನಲ್ಲಿ ಒಳ್ಳೆಕಲ್ಲು ಕುಟ್ಟೋದು, ಮದುವೆ ಶಾಸ್ತ್ರ ಎಲ್ಲ ಮಾಡೋ ಟೈಮಲ್ಲಿ ಒಳ್ಳೆಕಲ್ಲು ಪೂಜೆ ಮಾಡ್ತಾರಲ್ಲ, ಅದಕ್ಕೆ ಇದು ಬಾಡಿಗೆ ಕೂಡ ಕೊಡ್ತಾರಂತೆ. ತುಂಬ ಚೆನ್ನಾಗಿದೆ ಅದು ಕೂಡ ಜರ್ಮನ್ ಸಿಲ್ವರಲ್ಲೇ ಇದೆ. ಇಲ್ಲಿ ಗಂಟೆ ಇದೆ ನೋಡಿ. ಗಂಟೆ ಅಂತೂ ಎಷ್ಟು ಗಟ್ಟಿಯಾಗಿದೆ ಅಂದರೆ ತುಂಬ ಚೆನ್ನಾಗಿ ಸೌಂಡ್ ಬರುತ್ತೆ ಈ ಗಂಟೆದು. ಅಷ್ಟು ಚೆನ್ನಾಗಿದೆ ಗಂಟೆ ಕೂಡ. ಇದು ಬಂದು ಸ್ವರ್ಣಹಾರ ಅಂತ ದೇವ್ರಿಗೆ ಹಾಕೋದು. ಇದು 1000 ರೂಪಾಯಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಈಗ ನಾವು ಅಂಗಡಿ ಓನರನ್ನೇ ಮಾತಾಡ್ಸೋಣ ಬನ್ನಿ. ಅವರು ನಿಮಗೆ ಅಡ್ರೆಸ್ಸು ಹಾಗೆ ಒಂದು ಇಲ್ಲಿಂದ ರೇಟು ಎಲ್ಲನೂ ಕೂಡ ನಿಮಗೆ ವಿವರವಾಗಿ ತಿಳಿಸ್ತಾರೆ. ಹೇಳಿ ಸರ್, ಇಲ್ಲಿ ಏನೇನು ಐಟಮ್ಗಳು ಸಿಗುತ್ತೆ? ಸಿಲ್ವರ್ ಗಿಫ್ಟ್ ಅಂತ ಕಾಟನ್ ಪೇಟೆ MM ಲೈನ್ 3rd ಕ್ರಾಸ್ ಅಲ್ಲಿ ಇರೋದು. ನಮ್ಮ ಹತ್ರ ಜರ್ಮನ್ ಸಿಲ್ವರ್ ಪೂಜಾ ಆರ್ಟಿಕಲ್ ಸಿಗುತ್ತೆ, ಆಂಟಿಕ್ ಜರ್ಮನ್ ಸಿಲ್ವರ್ ಪೂಜಾ ಆರ್ಟಿಕಲ್ ಸಿಗುತ್ತೆ, ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಟ್ರೇಸ್ ಬರುತ್ತೆ, ಆಮೇಲೆ ಪ್ಯೂರ್ ಸಿಲ್ವರ್ ಕೋಟೆಡ್ ಐಡಲ್ಸ್ ಸಹ ಸಿಗುತ್ತೆ. ನಿಯರ್ ಟು ಮೆಜೆಸ್ಟಿಕ್ ಇರೋದು. ಹೌದಾ? ಯಾವ ರೇಟ್ ಇಂದ ನಿಮ್ಮ ಹತ್ರ ಸ್ಟಾರ್ಟಿಂಗ್ ರೇಟ್? ರಿಟರ್ನ್ ಗಿಫ್ಟ್ ಸರ್ ಆದ್ರೆ 60 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ. ಜರ್ಮನ್ ಸಿಲ್ವರ್ ಪೂಜಾ ಆರ್ಟಿಕಲ್ಸ್ ಅಲ್ಲಿ 6 ರೂಪಾಯಿಂದ 8 ರೂಪಾಯಿ ಗ್ರಾಮ್ ಇದೆ. ಆಂಟಿಕ್ ಜರ್ಮನ್ ಸಿಲ್ವರ್ ಅಲ್ಲಿ 9 ರೂಪೀಸ್ ಇಂದ 20 ರೂಪೀಸ್ ಪರ್ ಗ್ರಾಮ್ ಇದೆ. ಯಾವತ್ತು ರಜೆ ಇರುತ್ತೆ ನಿಮ್ಮ ಅಂಗಡಿಗೆ? ನಮ್ದು ಸಂಡೇ ಮಾತ್ರ 10 o'clock to 10:30 to 3:30 ತನಕ ಮಾತ್ರ ಇರುತ್ತೆ. ಇನ್ ರಿಮೈನಿಂಗ್ ಡೇಸ್ ಎಲ್ಲ 10:30 to 7 ವರೆಗೂ ಇರುತ್ತೆ. ಓಕೆ ಸರ್, ನಿಮ್ಮ ಅಡ್ರೆಸ್ ನಮ್ಗೆ ಕೊಟ್ರೆ ನಾವು ಇದರಲ್ಲಿ ಹೌಸ್ ಆಫ್ ಜರ್ಮನ್ ಸಿಲ್ವರ್ ಅಂತ ಹಾಕಿದ್ರೆ ಎಕ್ಸಾಕ್ಟ್ ಆಗಿ ಮ್ಯಾಪ್ ಅಲ್ಲಿ ಬರುತ್ತೆ. ಓಕೆ ಸರ್, ನೋಡಿ ಇವರೇ ಓನರು. ಇಷ್ಟೊತ್ತವರೆಗೂ ಅವ್ರು ಹೇಳಿದ್ರಲ್ಲ, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಇವರೊಂದು ಫೋನ್ ನಂಬರ್ನ ನಾನು ಇದರಲ್ಲಿ ಕೊಟ್ಟಿರ್ತೀನಿ. ತಾವುಗಳು ಫೋನ್ ಮಾಡ್ಬಿಟ್ಟು ಏನೇ ಡೌಟ್ಸ್ ಇದ್ರೂ ಕೂಡ ಕೇಳ್ಕೋಬಹುದು ಫ್ರೆಂಡ್ಸ್. ಇಲ್ಲಿ ನೋಡಿ ಕುಂಕುಮದ ಬಟ್ಲುಗಳಿದ್ದಾವೆ. 4ರದ್ದಿದೆ, 3ರದ್ದಿದೆ, ಹಾಗೆ 2ರದ್ದು ಕೂಡ ಇದೆ. ಹಾಗೆ ಒಂದೊಂದು ಇರೋವಂಥದ್ದು ಕೂಡ ಇದೆ. ಇದು ಅಂತೂ ನೋಡಿ ಎಷ್ಟು ಚೆನ್ನಾಗಿದೆ. 6 ಬಟ್ಲು ಒಟ್ಟಿಗೆ ಇರೋವಂಥದ್ದಿದೆ. ತುಂಬಾ ಚೆನ್ನಾಗಿದೆ. ಇದೆಲ್ಲನೂ ಕೂಡ ಇಂಪೋರ್ಟೆಡ್ ಜರ್ಮನ್ ಸಿಲ್ವರು ಅಂತ ಹೇಳಿಬಿಟ್ಟು ಅವರು ಹೇಳ್ತಾಯಿದ್ರು. ತುಂಬ ಚೆನ್ನಾಗಿದ್ದಾವೆ ಅಂತ. ಇದೆಲ್ಲ ಶೈನಿಂಗ್ ಎಲ್ಲ ಏನು ಹೋಗೋದಿಲ್ಲ. ತುಂಬ ದಿವಸದವರೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. 2000 ಹೋಲ್ಸೇಲ್ ತಗೊಂಡ್ರೆ ಕಮ್ಮಿ ಬೀಳುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ. ಇಲ್ಲಿ ನೋಡಿ ಗೋಲ್ಡನ್ ಕಲರಲ್ಲೂ ಇದೆ, ಹಾಗೆ ಸಿಲ್ವರ್ ಕಲರಲ್ಲೂ ಕೂಡ ಇದೆ. ಇದು ಓವಲ್ ಶೇಪಲ್ಲಿ ಇದೆ. ಹೂವಿನ ಬುಟ್ಟಿ, ಪ್ಲೇಟು ತುಂಬ ಚೆನ್ನಾಗಿದೆ. ರಿಟರ್ನ್ ಗಿಫ್ಟ್ ಮಾಡೋದಕ್ಕೋಸ್ಕರ ಪ್ರತಿಯೊಂದು ಐಟಮ್ಗಳು ಕೂಡ ತುಂಬ ಚೆನ್ನಾಗಿದೆ. ಇದಂತೂ ನನಗೆ ತುಂಬ ಇಷ್ಟ ಆಯಿತು. ಎಷ್ಟಾಗುತ್ತೆ ನೋಡಿ? 4500 ಅಂದ್ರೆ ಬಲ್ಕ್ ಆಗಿ ನಾವು ಜಾಸ್ತಿ ಪೀಸಸ್ ತಗೊಂಡ್ವಿ ಅಂತಂದ್ರೆ ಕಡಿಮೆ ಬರುತ್ತೆ. ಇಂಪೋರ್ಟೆಡ್ ಡ್ರೆಸ್ 4500. ಇದು ಅಷ್ಟೇ ರಿಟರ್ನ್ ಗಿಫ್ಟ್ ಮಾಡೋದಕ್ಕೋಸ್ಕರನೇ ಇದು ಯೂಸ್ ಆಗುತ್ತೆ ಇದರದ್ದು. ಇಲ್ಲ ಅಂತಂದರೆ ನಾವು ಪ್ಲೇಟ್ ಏನು ಜೋಡಿಸ್ತೀವಿ ಫಂಕ್ಷನ್ಗಳಲ್ಲಿ ಅದಕ್ಕೂ ಕೂಡ ಯೂಸ್ ಆಗುತ್ತೆ. ಇದೆಲ್ಲನೂ ಕೂಡ ದೇವರಿಗೆ ಏರ್ಸೋ ಅಂಥ ಹೂಗಳು ಅಂತ ಹೇಳ್ತಾರಲ್ಲ, ಆ ಥರದ್ದು ಫ್ಲವರ್ಸ್ಗಳು ಇದೆಲ್ಲನೂ ಕೂಡ. ಇಲ್ಲೆಲ್ಲನೂ ಕೂಡ ದೇವರ ವಿಗ್ರಹಗಳಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಒಂದು ಪೂಜಾ ಸಾಮಗ್ರಿಗಳು ಇಟ್ಕೊಳ್ಳೋ ಅಂಥ ಹೂವಿನ ಬುಟ್ಟಿ. ಇದು ಕೂಡ ತುಂಬ ಚೆನ್ನಾಗಿದೆ, ಪುಟ್ಟದಾಗಿದೆ ನೋಡಿ. ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ಹೋಲ್ಸೇಲ್ ದರದಲ್ಲಿ ಸಿಗೋದ್ರಿಂದ ತುಂಬಾ ಕಡಿಮೆ ರೇಟಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ವಿಷ್ಣುವಿನ ವಿಶ್ವರೂಪ ಇರುವಂಥ ಶಂಖ. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಶಂಖ, ಚಕ್ರ ಹಾಗೂ ಲಕ್ಷ್ಮಿಯ ಒಂದು ಮುಖವಾಡ,
ಲಕ್ಷ್ಮೀ ವಿಗ್ರಹ, ವಿಷ್ಣುವಿನ ಪಾದಗಳು, ನಾಮಗಳು ಎಲ್ಲನೂ ಕೂಡ ಇಲ್ಲಿ ಪ್ರತಿಯೊಂದೂ ಕೂಡ ಐಟಮ್ಸ್ಗಳು ನಿಮ್ಗೆ ಸಿಗುತ್ತೆ. ಇಂಥ ಐಟಮ್ಸ್ ಇಲ್ಲಿ ಸಿಗೋದಿಲ್ಲ ಅನ್ನೋವಂಥದ್ದೇ ಇಲ್ಲ. ನಿಮಗೆ ಏನು ಬೇಕೋ ಆ ಒಂದು ಐಟಮ್ಸ್ಗಳು ಇಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಈಗ ಈ ಒಂದು ಅಂಗಡಿ ಎಲ್ಲಿದೆ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ನೋಡಿ ಬಿಲ್ಡಿಂಗು. ಇಲ್ಲಿ ಕೆಳಗಡೆ ಬೋರ್ಡ್ ಹಾಕಿದ್ದಾರೆ. ನೀವು ಆಲ್ರೆಡಿ ನೋಡಿರ್ಬೋದು. ಒಂದು ಹೆಣ್ಮಗಳು ದೊಡ್ಡದಾಗಿ ಕಣ್ಣು ತೆರೆದಿರೋಂಥ ಫೋಟೋ ನೋಡಿ ಮೇಲ್ಗಡೆಗಿದೆ. ಅದನ್ನು ನೀವು ಗುರ್ತಿಡ್ಕೋಬೋದು. ಇಲ್ಲಿ ಅಡ್ರೆಸ್ ಕೂಡ ಕಾಣಿಸ್ತಾ ಇದೆ ನೋಡಿ. ಈ ಅಡ್ರೆಸ್ನ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಹಾಗೆ ಆಗಲೇ ಅವರು ಅಡ್ರೆಸ್ ಹೇಳಿದ್ರಲ್ಲ, ಆ ಅಡ್ರೆಸ್ನ ನೀವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ನಿಮಗೆ ಅಲ್ಲಿಂದ ಒಂದು ಗೂಗಲಲ್ಲಿ ನಿಮಗೆ ಈ ಒಂದು ಅಂಗಡಿಯ ಅಡ್ರೆಸ್ ಸಿಗುತ್ತೆ. ನೀವು ಏನೇ ಒಂದು ಬುಕ್ ಮಾಡಿಕೊಂಡು ಈ ಅಂಗಡಿಗೆ ಬರ್ಬೋದು. ಹಾಗೆ ಇವಾಗ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ಕೂಡ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ಅಲ್ಲಿ ಜರ್ಮನ್ ಸಿಲ್ವರಲ್ಲಿ ನಾವು ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಹೇಳಿದ್ದೆ ಫ್ರೆಂಡ್ಸ್. ಈಗ ಎಲ್ಲ ಐಟಮ್ಸ್ಗಳು ಕೂಡ ಇಲ್ಲಿ ಓಪನ್ ಮಾಡಿಟ್ಟಿದ್ದೀನಿ ನೋಡಿ. ಇದು ಪ್ರತಿಯೊಂದು ಐಟಮ್ಗಳು ಕೂಡ ನಾವು ತೊಗೊಂಡಿರೋ ಅಂಥದ್ದು. ಈಗ ಒಂದೊಂದಾಗಿ ಪ್ರತಿಯೊಂದನ್ನು ಕೂಡ ನಿಮಗೆ ನೀಟಾಗಿ ತೋರಿಸ್ತೀನಿ. ಅಲ್ಲಿ ಅವರು ಕವರ್ ಬಿಚ್ಚೋದಕ್ಕೆ ಬಿಡಲಿಲ್ಲ, ಹಾಗಾಗಿ ಅಲ್ಲಿ ನಾನು ಕವರ್ ಬಿಚ್ಚಿ ಏನೂ ನಿಮಗೆ ತೋರಿಸೋದಕ್ಕಾಗಲಿಲ್ಲ. ಇದು ನೋಡಿ, ಕಳಸ ಇಡೋದಕ್ಕೋಸ್ಕರ ಮುಕ್ಕಾಲು ಮಣೆ, ಆನೆ ಮುಖವಾಡ ಇರೋವಂಥದ್ದು 3 ಕಾಲುಗಳಿದೆ. ಆನೆ ಮುಖವಾಡ ಅಂತೂ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಆ್ಯಂಟಿಕಲ್ಲಿದೆ ಇದು. ಕಳಸ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಒಂದು. ಹಾಗೆ ಸುತ್ತಲೂ ಕೂಡ ಅಷ್ಟಲಕ್ಷ್ಮಿಯ ಒಂದು ವಿಗ್ರಹಗಳ ಒಂದು ರೂಪ ಕೂಡ ಇಲ್ಲಿ ಇದೆ. ಈ ಅಷ್ಟಲಕ್ಷ್ಮಿಗಳು ಕೂಡ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಇದು ಬಂದು ನಾವು ಕಳಸ ಇಡೋದಕ್ಕೋಸ್ಕರ ತಟ್ಟೆ ತೊಗೊಂಡಿರೋದು. ಈ ಒಂದು ತಟ್ಟೆಗೆ ಕೆಳಗಡೆಗೆ 3 ಕಾಲುಗಳು ಬಂದಿದೆ ಪುಟ್ಟದಾಗಿ. ಹಿಂದಗಡೆಗೂ ಕೂಡ ತುಂಬ ಚೆನ್ನಾಗಿ ಡಿಸೈನ್ ಇದೆ. ಹಾಗೆ ಸೈಡಲ್ಲೂ ಕೂಡ ತುಂಬ ನೀಟಾಗಿದೆ ನೋಡಿ. ಅಲ್ಲಿ ಕವರ್ ಬಿಚ್ಚಿ ನಾನು ತೋರ್ಸೋಕ್ಕಾಗಲಿಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಕಳಸ ಇಡೋವಂಥ ತಟ್ಟೆ. ಹಾಗೆಯೇ ಇದು ಬಂದು ಅಷ್ಟಲಕ್ಷ್ಮಿಯ ಚೆಂಬು ಕಳಸ ಇಡೋದಕ್ಕೆ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಈ ಥರ ಒಂದು ಕುಸುರಿ ಕೆಲಸನೂ ಕೂಡ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತಂದರೆ ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ಇದೆ. ಇದರ ಕಂಠ ಆಗಿರ್ಬೋದು, ಈ ಒಂದು ಚೆಂಬಿನ ಶೇಪ್ ಆಗಿರ್ಬೋದು, ಅಷ್ಟು ಚೆನ್ನಾಗಿದೆ. ಕಳಸದ ಚೆಂಬು, ತಟ್ಟೆ ಹಾಗೂ ಮುಕ್ಕಾಲು ಮಣೆ ಈ 3 ಕೂಡ ಒಂದು ಸೆಟ್ ಆಗೋ ಥರ ಇದು ತಗೊಂಡಿರೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಬೆಳ್ಳಿನಲ್ಲಿನೂ ಕೂಡ ಇಷ್ಟು ಚೆನ್ನಾಗಿ ಬರೋದಿಲ್ಲ, ಅಷ್ಟು ಚೆನ್ನಾಗಿದೆ ಇದು. ಇದು ಬಂದು ದೊಡ್ಡ ದೊಡ್ಡ ತಟ್ಟೆಗಳು. ಈ ತಟ್ಟೆಗಳೆಲ್ಲನೂ ಕೂಡ ನಾವು ಏನಾದರೂ ಒಂದು ಹೊಸ ಬಟ್ಟೆಗಳಾಗಿರ್ಬೋದು, ಅಂದರೆ ಕುಂಕುಮ ಕೊಡೋದಕ್ಕೆ, ಜೋಡಿಸೋದಕ್ಕೆ ಅಥವಾ ಹಣ್ಣುಗಳು ಜೋಡಿಸೋದಕ್ಕೆ, ಅದಕ್ಕೆಲ್ಲನೂ ಕೂಡ ಯೂಸ್ ಆಗುತ್ತೆ. ಈ ಒಂದು ತಟ್ಟೆಗಳು ನನಗೆ 2600ವರೆಗೂ ಬಿತ್ತು, ಗ್ರಾಮ್ ಲೆಕ್ಕದಲ್ಲೇ. ಅಂದರೆ ಅದು ತೂಕದ ಮೇಲೆ ಹಾಗೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇದೆರಡೂ ಕೂಡ ಪ್ಲೇನ್ ತಟ್ಟೆಗಳಿದೆ. ಒಂದು ತಟ್ಟೆನಲ್ಲಿ ಕುಂಕುಮ, ಅರಿಶಿನ, ಅಕ್ಷತೆ, ಹೂವು ಜೋಡಿಸ್ಕೋಬೋದು. ಇನ್ನೊಂದು ತಟ್ಟೆನಲ್ಲಿ ಬೇಕಾದರೆ ನಾವು ಏನೇ ಒಂದು ನೈವೇದ್ಯದ ಬಟ್ಲುಗಳನ್ನೆಲ್ಲ ಇಟ್ಬಿಟ್ಟು ನೈವೇದ್ಯ ಬೇಕಾದರೂ ಜೋಡಿಸ್ಕೋಬೋದು. ಅಷ್ಟು ಚೆನ್ನಾಗಿ ಇದೆ ಈ ಎಲ್ಲ ಒಂದು ಪ್ಲೇಟ್ಗಳು ಕೂಡ. ಇದು ಕೂಡ ಒಂದು ಬಟ್ಲು. ಇದು ದೊಡ್ಡದಾಗಿದೆ ನೋಡಿ. ಇದರಲ್ಲಿ ನಾವೇನಾದರೂ ನೈವೇದ್ಯ ಬೇಕಾದರೂ ಇಡ್ಬೋದು, ಅಥವಾ ಮದುವೆ ಫಂಕ್ಷನ್ಗಳಿದ್ದಾಗ ಅರ್ಶಿನ ಕಲಸೋದಕ್ಕೋಸ್ಕರ ಬೇಕಾದರೂ ಅದು ಯೂಸ್ ಆಗುತ್ತೆ. ಇದು ಪಂಚಪಾತ್ರೆ ಉದ್ಧರಣೆ. ಇದು ಕೂಡ ಅಷ್ಟೇ ಡಿಸೈನ್ನಾಗಿ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಹಾಗೆಯೇ ಇದು ನೋಡಿ ಸಣ್ಣದೊಂದು ಪ್ಲೇಟು. ಹಾಗೆ 3 ಕುಂಕುಮದ ಬಟ್ಲುಗಳನ್ನು ತೊಗೊಂಡಿದ್ದೀನಿ. ಒಂದು ಅರಿಶಿನ, ಕುಂಕುಮ, ಅಕ್ಷತೆ ಇಡೋದಕ್ಕೋಸ್ಕರ. ಹಾಗೆ ಈ 3 ಇಡೋದಕ್ಕೋಸ್ಕರ ಈ ಒಂದು ಸಣ್ಣ ಪ್ಲೇಟನ್ನು ತೊಗೊಂಡಿದ್ದೀನಿ. ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಬೆಳ್ಳಿ ಥರನೇ ಶೈನಿಂಗ್ ಇದೆ ನೋಡಿ. ಯಾವುದು ಕೂಡ ಇದು ನೋಡಿದವರು ಇದು ಜರ್ಮನ್ ಸಿಲ್ವರು ಅಂತ ಹೇಳೋದಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಇದು ಗಂಟೆ ನಿಮಗೆ ಆಗಲೇ ತೋರಿಸಿದ್ನಲ್ಲ, ತುಂಬಾ ಗಟ್ಟಿ ಇದೆ. ಹಾಗೆ ಇದು ಸೌಂಡು ಕೂಡ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದು ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗಿನ ಒಂದು ಬೆಳ್ಳಿ ರೇಟಲ್ಲಿ ನಾವು ಬೆಳ್ಳಿ ಖರೀದಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಬೆಳ್ಳಿ ತೊಗೊಳಕ್ಕಾಗದೇ ಇದ್ದರೆ ಏನಂತೆ, ಈ ಥರದ ಒಂದು ಜರ್ಮನ್ ಸಿಲ್ವರಲ್ಲಿ ನಮಗೆ ಒಂದು ಕೈಗೆಟ್ಕೋಂಥ ರೇಟಲ್ಲಿ ಸಿಗಬೇಕಾದ್ರೆ ಯಾಕೆ ನಾವು ಈ ಥರದ ಒಂದು ಸಾಮಾನುಗಳನ್ನ ತೊಗೋಬಾರ್ದು? ಬೆಳ್ಳಿ ಖರೀದಿ ಮಾಡೋದ್ರಿಗಿಂತ ಈ ಥರ ಒಂದು ಜರ್ಮನ್ ಸಿಲ್ವರ್
ಸಾಮಾನುಗಳನ್ನು ಕೂಡ ನಾವು ತೊಗೊಂಡ್ಬಿಟ್ಟು ತುಂಬ ಸಂತೋಷದಿಂದ ನಾವು ಹಬ್ಬ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಫಂಕ್ಷನ್ಗಳಾಗಿರ್ಬೋದು ಎಲ್ಲನೂ ಕೂಡ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸಿದ್ದೀನಿ. ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಾನು ಈ ಒಂದು ಅಂಗಡಿಯ ನಂಬರ್ ನಾನು ನಿಮಗೆ ಕೊಟ್ಟಿರ್ತೀನಿ. ಏನೇ ಒಂದು ಡೌಟ್ಸ್ ಇದ್ದಲ್ಲಿ ಅಂಗಡಿಯವರಿಗೆ ನೀವು ಫೋನ್ ಮಾಡಿಬಿಟ್ಟು ಸಂಪೂರ್ಣವಾಗಿ ವಿವರವನ್ನು ತಿಳ್ಕೊಬೋದು ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಫ್ರೆಂಡ್ಸ್.